ನಾಡನು ಕಟ್ಟಿದ ನಾಡನು ಬೆಳೆಸಿದ ಗಂಗವಂಶದ ಕೀರ್ತಿ. ನನಗೆ ಇವತ್ತು ಎರಡು ಕಣ್ಣುಗಳು ತೆರೆದಾಗ ಆಗಿದೆ. ಮೊದಲನೇದಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಜೊತೆ ನಾನು ಸೇರ್ಪಡೆಯಾಗಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಅದು ನನ್ನ ಮೊದಲ ಕಣ್ಣು ತೆರೆದಿದ್ದು. ಎರಡನೇದು, ಕಳೆದ 8 ವರ್ಷದಿಂದ ಯೋಗಾತ್ಮರು ಹೇಳಿದಾಗೆ ಏನೋ ಒಂದು ಆಹ್ವಾನ ಆಯಿತು. ಯಾಕೆ ಆಹ್ವಾನ ಆಯಿತು? ಪ್ರಾಯಶಃ ನನ್ನ ಅಜ್ಜಿ ತಾತ ನಮ್ಮ ಊರಿನ ಕಥೆಗಳು ಹೇಳಿಕೊಂಡು ಆ ಒಂದು ಸಂಸ್ಕೃತಿಯ ಸೊಗಡಲ್ಲಿ ಬೆಳೀತಾ ಇದ್ದ ನನ್ನ ಒಳಗಡೆ ಇದೇ ನೇಗಿಲಯೋಗಿ ಸಂಸ್ಥೆಯವರು ತಾಲೂಕು ಸಾಧಕರಿಗೆ ಸನ್ಮಾನ ಅಂತ ಮಾಡಿದಾಗ ಅಲ್ಲಿ ಬಂದಂತ ಒಬ್ಬರು ಇತಿಹಾಸಕಾರರು ಆ ಜಾಗೃತಿಗೆ ಒಂದು ಕಿಡಿಯನ್ನು ಹಚ್ಚಿದರು. ಆ ಒಂದು ನಮ್ಮ ಮೂಲ ಪುರುಷ ಶ್ರೀ ಪುರುಷನ ಕೃತಿ ಇವತ್ತು ರಂಗಮಂಚದಲ್ಲಿ ಪ್ರದರ್ಶನಗೊಳ್ತಾ ಇರೋದು ನನ್ನ ಎರಡನೇ ಕಣ್ಣು ತೆರೆದ ಹಾಗೆ. ಎಲ್ಲರೂ ಹೇಳಿದರೆ ಹಿರಿಯರು ವೇದಿಕೆಗೆ ಜಾಸ್ತಿ ಮಾತಾಡುವ ಸಮಯ ಕೊಡಬಾರದು, ನಾಟಕ ಪ್ರಿಯರಾಗಿ ಈ ಗಂಗರ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ನೀವೆಲ್ಲರೂ ಇವತ್ತು ಅಭಿನಂದನೆಗಳು. ನೋಡಿ, ಒಂದು ರಾಜ್ಯದಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟುತ್ತವೆ, ಅಸ್ತಂಗತ ಆಗ್ತವೆ. ಆದರೆ ಅವರು ಬಿಟ್ಟು ಹೋಗುವಂತ ಕಲೆ, ಸಾಹಿತ್ಯ ಮತ್ತು ರಾಜ್ಯಾಡಳಿತ ಇವೆಲ್ಲ ಸೇರಿಕೊಂಡು ಆ ಒಂದು ಜೀವನದ ಮೌಲ್ಯ ಸಂಸ್ಕೃತಿಯಾಗಿ ಬರುತ್ತಲ್ಲ, ಅದು ಅತ್ಯಂತವಾದ ಉತ್ಕೃಷ್ಟವಾದದ್ದು. ನಮ್ಮ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂತ ಚಿರಂತನ ಶಕ್ತಿ. ಯಾಕೆಂತಂದ್ರೆ ನೋಡಿ, ನಾವು ಗೊಮ್ಮಟೇಶ್ವರ ಬಾಹುಬಲಿಯ ಮೂರ್ತಿಯನ್ನು ನೋಡ್ತೀವಿ, ಆದರೆ ಅದರ ನಿರ್ಮಾತರು ಯಾರು? ಚಾಮುಂಡರಾಯ ಮಂತ್ರಿಯಾಗಿದ್ದ, ಆದರೆ ಅದಕ್ಕೆ ಧನ ಸಹಾಯವನ್ನು ಕೊಟ್ಟಂತವ್ರು ಯಾರು? ಇದೇ ಗಂಗಾ 3 ರಾಜರು. ನಮ್ಮ ಕರ್ನಾಟಕ ರಾಜ್ಯದ ಮೂಲ ರಾಜ ಮನೆತನ ಅಂದ್ರೆ ದಕ್ಷಿಣದಲ್ಲಿ ಗಂಗರು, ಉತ್ತರದಲ್ಲಿ ಕದಂಬರು. ಯಾಕೆ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಸ್ಟ್ರಿ ಈಸ್ ರಿಟನ್ ಬೈ ಪೀಪಲ್ ಹೂ ಆರ್ ಹ್ಯಾಂಡ್ ಹೀರೋಸ್. ಸರಿ ಸುಮಾರು 10-12 ಬಿರುದುಗಳನ್ನ ಪಡೆದಿರ್ತಾನೆ. ಈ ಶ್ರೀ ಪುರುಷನ ನಂತರವೂ ಬುದ್ಧುಗರು ಬರ್ತಾರೆ, ಮಾರಸಿಂಹ ಬರ್ತಾರೆ, ರಾಚಮಲ್ಲ, ರಕ್ಕಸಗಂಗ, ಸರಿಸುಮಾರು 28 ರಾಜರು ಒಂದೇ ಕುಟುಂಬದಿಂದ. ಯಾಕೆ ನಾವು ತಿಳ್ಕೊಳ್ಳಿಕ್ಕೆ ವೈಫಲ್ಯವನ್ನು ಹೊಂದಿದ್ವಿ? ಈ ಚಿಂತನೆ ಒಬ್ಬ ಮನೋವೈದ್ಯನಾಗಿ ನನಗೆ ಕಾಡ್ತಾ ಇತ್ತು. ಯಾಕಂದ್ರೆ ನಾನು ಬರೀ ಆಸ್ಪತ್ರೆಯಲ್ಲಿ ಕುತ್ಕೊಂಡು ಔಷಧಿ ಬರೆಯೋದು ಅಷ್ಟೇ ಅಲ್ಲ, ಸಾಮಾಜಿಕ ಆರೋಗ್ಯವನ್ನು ನಾವು ಕಂಡುಹಿಡಿಬೇಕಲ್ವಾ? ನೋಡಿ, ಗಂಗರು ಬಂದರು, ಗಂಗವಾಡಿ ಶನ್ನವತಿ ಸಹಸ್ರ ವಿಷಯ ಅಂತ ಕೊಟ್ಟು ಹೋದರು. ಆದರೆ ಅವರ ಭದ್ರ ಬುನಾದಿ, ಅವರು ಕೊಟ್ಟಂತ ಸಂಸ್ಕೃತಿ ಪ್ರತಿ ಕನ್ನಡಿಗನ ಆಸ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಬುದ್ಧಗ ಮತ್ತು ಮಾರಸಿಂಹರು ಎಂಥ ಶ್ರೇಷ್ಠ ರಾಜರು ಅಂತಂದ್ರೆ, ಬುದ್ಧಗ ಇಡೀ ದಕ್ಷಿಣ ಭಾರತವನ್ನ ಗೆದ್ದುಬಿಡ್ತಾನೆ. ಮಾರಸಿಂಹ ಕನೋಜ ಹಿಮಾಲಯದವರೆಗೆ ಹೋಗ್ತಾನೆ. ಒಬ್ಬ ಕನ್ನಡಿಗ ದೊರೆ ಇದನ್ನ ಮಾಡಿದ್ದಾನೆ ಅಂತ
ನನ್ನ ಇತಿಹಾಸವನ್ನ ಹೇಳಲಿಲ್ವಲ್ಲ ಇದೆಲ್ಲ. ನನ್ನ ಕನ್ನಡಿಗ ನರನಾಡಿಯ ಜಾಗೃತಿಯನ್ನ ಮಾಡಲಿಲ್ವಲ್ಲ. ವಿಷಯಗಳು ಹಲವಾರು ಇರ್ಬೋದು, ಆದರೆ ಪ್ರಾಯಶಃ ನಾನು ಅಷ್ಟೊಂದು ಪುಣ್ಯ ಮಾಡಿ ದೇವರನ್ನ ಒಲಿಸ್ಕೊಳಕ್ ಆಗದೆ ಹೋದ್ರು ನನ್ನ ಪೂರ್ವಿಕರನ್ನ ನೆನೆಸ್ಕೊಳ್ಳದೆ ಇರುವಷ್ಟು ಆತ್ಮಭ್ರಷ್ಟನಾಗಬಾರದು ಅಂತ ಹೇಳಿ ಮಾಡಿದ ಪ್ರಯತ್ನಕ್ಕೆ ತಿಪ್ಪಣ್ಣ ಸರ್, ರವಿಕುಮಾರ್ ಅವರು ಕೈ ಜೋಡಿಸಿ ಇವತ್ತು ಈ ತರ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಹೇಳ್ತಾ ಇರೋದು ನಿಜವಾಗ್ಲೂ ನನ್ನ ಸಂತೋಷಕ್ಕೆ ಭಾರವೇ ಇಲ್ಲ. ನಾಡನು ಕಟ್ಟಿದ ನಾಡನು ಬೆಳೆಸಿದ ಗಂಗವಂಶದ ಕೀರ್ತಿ ಎತ್ತಿದ ಪುರುಷ, ಅಲಕಾಡಿದ ನೆಲದಲ್ಲಿ ಗಂಗಜಹಾಜ ಹಾರಿಸಿ ನಾಡಿನ ಗಡಿಗಳನ್ನು ಶಕ್ತಿಯಿಂದ